ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಂಬಳ ಕ್ರೀಡೆ ಅನ್ನೋದು ಅದು ಸುಲಭ ಅಲ್ಲ ನಡೆಸೋದು. ಕೋಣಗಳನ್ನ ತಯಾರು ಮಾಡೋದ್ರಿಂದ ಹಿಡ್ಕೊಂಡು ಅದಕ್ಕೆ ಮಸಾಜು, ಆಯಿಲು, ಫುಡ್ಡು ಹಿಂಗೆ ರೆಡಿ ಆಗಬೇಕು. ಬಹಳ ಆಚಾರ ವಿಚಾರಗಳಿದೆ. ಮನುಷ್ಯರು ಮೋಸ್ಟ್ಲಿ ಅಷ್ಟು ಕೇರ್ ಮಾಡಲ್ಲ ಅಂತ ಅನ್ಸುತ್ತೆ. ಕರಾವಳಿ ಭಾಗದ ಜನ ಕೋಣಗಳನ್ನ ಅಷ್ಟು ಪ್ರೀತಿಯಿಂದ ಸಿದ್ಧಗೊಳಿಸ್ತಾರೆ ಈ ಕ್ರೀಡೆಗೋಸ್ಕರ ಅಂತ. ರವಿ ಶೆಟ್ಟಿ ಸರ್, ಕಂಬಳ ಅನ್ನೋದು ಅದಕ್ಕೆ ಆದಂತ ಮಹತ್ವ ಪರಂಪರೆ ಇದೆ, ತಾವೇ ಹೇಳಿದ್ರಿ. ಬಟ್ ಅಷ್ಟು ಆಚಾರ ವಿಚಾರಗಳನ್ನ ಅನುಸರಿಸೋದಕ್ಕೆ ದಸರಾ ಸಂದರ್ಭದಲ್ಲಿ ಆಗುತ್ತೆ ಅಂತ ನಂಬಿಕೆ ಇದೆಯಾ? ನೋಡಿ, ಅದು ಮಾಡ್ಲಿಕ್ಕೆ ಆಗುತ್ತೆ, ಮಾಡ್ಲೇಬೇಕು. ಅದಕ್ಕಿರೋ ಆಚಾರ ವಿಚಾರಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಅದನ್ನ ಏನಾದ್ರೂ ನೋಡಿ, ಆಚಾರ ವಿಚಾರಗಳನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಕೋಣಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೋಣಗಳು ಆರೋಗ್ಯ ಹದಗೆಡ್ತದೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಚೂರು ಹುಲ್ಲು ಅಥವಾ ಇದರಲ್ಲಿ ನೀರಿನಲ್ಲಿ ವ್ಯತ್ಯಾಸ ಬಂದರೂ ಕೂಡ ಅದು ಸರಿಯಾಗ್ತದೆ. ಬಟ್ ಆದ್ರೆ ಅಲ್ಲಿ ಕೋಣದ ಮಾಲೀಕರು ಏನಿದ್ದಾರೋ ಈ ಒಂದು ಇದಕ್ಕೆ ಬರುವಾಗ ಅದಕ್ಕೆಲ್ಲದಕ್ಕೂ ಅವ್ರು ಒಪ್ಪಿರ್ತಾರೆ, ಇಂಥದ್ದೆಲ್ಲ ನಾವೇ ತರ್ತೀವಿ ಅಂತ. ಅದಕ್ಕೆ ಹುರುಳಿ ಬೇಕಾಗಿರುವಂತದ್ದು, ಯಾವ ರೀತಿ ಬೇಯಿಸಿರ್ಬೇಕು, ಇಲ್ಲಿ ಇವ್ರನ್ನ ಯಾರನ್ನು ನಂಬ್ಕೊಂಡು ಬರಲ್ಲ ಅವರು. ಅದಷ್ಟನ್ನು ಅವರೇ ತರ್ತಾರೆ, ಅವರೇ ಸಿದ್ಧಪಡಿಸ್ಕೊಂಡು ಬರ್ತಾರೆ. ನೀರನ್ನು ಕೂಡ ಹಲವಾರು ಬಾರಿ ಚೆಕ್ ಮಾಡ್ತಾರೆ. ಅದಲ್ಲದೆ ಏನು ನಾವು ಕಂಬಳ ಓಡುವಂತ ಕೆರೆ ನೀರಿದೆಯಲ್ಲ, ಆ ಕೆರೆ ನೀರನ್ನು ಕೂಡ ಚೆಕ್ ಮಾಡ್ತಾರೆ. ಮತ್ತು ಕೆರೆ ಹದ ಮಾಡುವಂತವ್ರು ಇರ್ತಾರೆ, ಎಲ್ರಿಗೂ ಹದ ಮಾಡ್ಲಿಕ್ಕೆ ಬರಲ್ಲ. ಅದು ಇಷ್ಟೇ ಇರಬೇಕು, ಇಷ್ಟು ಕೆಸರು ಇರಬೇಕು, ಇಷ್ಟು ನೀರಿರಬೇಕು ಅನ್ನೋ ಒಂದು ನಿಯಮ ಇದೆ. ಆ ನಿಯಮನ್ನ ಅಷ್ಟೇ ಪಳಗದವರು, ಅದರಲ್ಲೇ ಪಳಗಿದಂಥವ್ರು ಬಂದು ನೋಡ್ತಾರೆ, ಇದನ್ನು ಮಾಡ್ತಾರೆ. ಯಾಕಂದರೆ ಹೋದ ಬಾರಿ ನಾವು ಇಲ್ಲಿ ನಡೆಸಿದಾಗ ಕೂಡ ಸುಮಾರು 1 ತಿಂಗಳು ನಾವು ಕೆರೆ ನಿರ್ಮಾಣಕ್ಕೆ ಸಮಯವನ್ನು ತಗೊಂಡಿದ್ವಿ. 1 ತಿಂಗಳು ನಮ್ಮ ಗುಣರಂಜನ್ ಶೆಟ್ಟಿ ಅವರಾಗಿರ್ಬೋದು, ಇದರಲ್ಲಿ ಅದೇ ತಗೊಂಡಿದ್ವಿ. ಇವರು ಮೇಡಮ್ ಕೂಡ ಅಲ್ಲೇ ಹಗಲು ರಾತ್ರಿ ಪಾಪ ಅಲ್ಲೇ ಇದ್ದುಕೊಂಡು ಕೆಲಸ ಮಾಡಿದ್ದಂಥವ್ರು. ಆದರೆ ಈಗ ಪಾಪ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಅವರು ರಾಜಕೀಯ ಪಕ್ಷವಾಗಿ ಅವರು ಅದನ್ನ ಮಾತಾಡಲೇಬೇಕು, ವಿರೋಧ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡನೇ ಅಭ್ಯಂತರ ಇಲ್ಲ. ಆದ್ರೆ ಆ ಒಂದು ಅದ್ರ ಬಗ್ಗೆ ಅಲ್ಲ ಮಾಡೋಣ ನಾನು ಅಂದ್ರೆ ಆ ದಸರಾ ಸಂದರ್ಭದ್ದು ಈ ವಿಷಯಕ್ಕೆ ಸಂಬಂಧಪಟ್ಟ ಪಾಪ ನೀವು ಕಂಬಳ ಯಾಕೆ ವಿರೋಧ ಮಾಡ್ತೀರಿ, ಕಂಬಳದ ಮನೆಯವರು ನೀವು ಯಾಕೆ ನೀವು ವಿರೋಧ ಮಾಡ್ತೀರಿ, ಅದು ಮಾಡಲ್ಲ. ಆದ್ರೆ ಅಲ್ಲಿ ಏನಂತ ಹೇಳಿದ್ರೆ, ನಾವು ಆಯೋಜಕರಲ್ಲಿ ನನಗೆ ನಂಬಿಕೆ ಯಾಕಿದೆ ಅಂತ ಹೇಳಿದ್ರೆ, ಅಶೋಕ್ ರೈ ಅವರು ಎಲ್ಲದನ್ನು ಬಲ್ಲವರಿದ್ದಾರೆ. ಅಶೋಕ್ ರೈ ಅವರು ಇದನ್ನೆಲ್ಲದನ್ನು ತಿಳಿದಂಥವರಿದ್ದಾರೆ. ಅಶೋಕ್ ರೈ ಅವರ ಒಂದು ಮೇಲಿನ ನಂಬಿಕೆಯಲ್ಲಿ ನಾವು ಅವರ ಒಂದು ಕಾರ್ಯವೈಖರಿಯನ್ನು ನೋಡಿರೋದ್ರಿಂದ ನಾವು ನಂಬ್ತೇವೆ. ಆದರೆ ಇದರಿಂದ ನಾವು ಹೇಳ್ತಾ ಇರುವಂಥದ್ದೇನು, ಈ ಕಂಬಳ ಮಾಡ್ತಾ ಇರೋದು ಸ್ವಾಗತಾರ್ಹ ಇದೆ. ಅಷ್ಟೇ ನಿಯಮಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಆಚರಣೆಯನ್ನು ಮಾಡಬೇಕು. ಎಲ್ಲೂ ಸಂಪ್ರದಾಯವನ್ನು ನಾವು ಬದಿಗಿಡುವಂಥ ಕೆಲಸ ಅಥವಾ ಅದಕ್ಕೆ ಬೇರೆ ಬಣ್ಣ ಮುತ್ತುವಂಥ ಕೆಲಸವನ್ನು ಮಾಡಬಾರ್ದು. ಮತ್ತೆ ಅದಕ್ಕಾಗಿ ಗಿಡ ಮರಗಳನ್ನು ಕಡಿಯೋದು ಕೂಡ ನಾನು ವಿರೋಧಿಸ್ತೇನೆ. ಅದನ್ನು ಕೂಡ ವಿರೋಧಿಸ್ತೀವಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಏನಾದ್ರೂ ಮಾಡಬೇಕಾಗತ್ತೆ ಅಥವಾ ಏನಾದ್ರು. ಯಾಕಂದ್ರೆ ಗಿಡ ಮರಗಳನ್ನ ಕಡಿದು ಮಳೆ ಬಂದಿಲ್ಲ, ನನಗೆ ಬರಗಾಲ ಬಂದಿದೆ ಅಂತ ಹೇಳಿದ್ದೆ ಹೋದಾದ್ರೆ ಏನಾಗುತ್ತೆ, ಹೇಗೆ ಬರುತ್ತೆ? ಗಿಡ ಮರಗಳೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಮಳೆ ಎಲ್ಲಿಂದ ಬರುತ್ತೆ? ಸೊ ಅದನ್ನ ನಾವು ವಿರೋಧಿಸ್ತೇವೆ. ಬಟ್ ಕಂಬಳ ನಡೆಯೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಉದ್ದೇಶ, ಅತಿ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಫಾರಿನ್ ನಲ್ಲಿರೋರು ಕೂಡ ಹೇಳ್ತಾ ಇದ್ದಾರೆ ಕಂಬಳ ಅದು ಹೆಂಗ್ ಓಡುತ್ತೆ ನೋಡ್ಬೇಕು ಅಂತ ಇದ್ದಾರೆ. ಅವ್ರಿಗೊಂದು ಅದನ್ನು ನಮ್ಮ ಸಂಸ್ಕೃತಿಯನ್ನು ತೋರಿಸ್ಲಿಕ್ಕೆ ನಮಗೆ ಹೆಮ್ಮೆ ಇದೆ. ನಮ್ಮ ಕರ್ನಾಟಕದ ಹೆಮ್ಮೆ ನಾಡ ಹಬ್ಬ ಈ ದಿನ ಕಂಬಳವನ್ನು ಕೂಡ ಆಚರಣೆ ಮಾಡಿದ್ರೆ ಅದೆಲ್ಲದನ್ನು ತೋರಿಸಲ್ಲಿ ನಾವು ಇದಾಗ್ತೀವಿ. ಈ ಸಲ 15 ಲಕ್ಷ ಜನ ಸೇರಿದ್ರು ನಮ್ಮ ಬೆಂಗಳೂರಿನಲ್ಲಿ, ಅಲ್ಲಿ ಜಾಸ್ತಿ ಆಗ್ತದೆ. ಇನ್ನೊಂದ್ಸಲ ಎಲ್ಲರೂ ಮೇಡಮ್ ಹೇಳ್ದಂಗೆ ಮೇಡಮ್ ನಾವೆಲ್ಲ ನಿರ್ಧಾರ ಮಾಡಿ ಇನ್ನೊಂದು ಕಂಬಳ ಏನಾದ್ರು ಇಟ್ಕೊಂಡ್ವಿ ಅಂದ್ರೆ 1 ಕೋಟಿ ಜನ ಸೇರ್ಬೇಕು ಅಂತ ಒಂದು ನಿಯಮ ಆಗಬೇಕು. ಅವರೆಲ್ಲರೂ ಕೂಡ ಈ ಕಂಬಳವನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ. ದೇಶ ವಿದೇಶದಿಂದ ದಸರಾಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಕಂಬಳ ನಮ್ಮ ಕರಾವಳಿಯಲ್ಲಿ, ತುಳುನಾಡಲ್ಲಿ ನಡೀತಾನೆ ಇರುತ್ತೆ. ಒಂದೆರಡು ತಿಂಗಳು ಕಂಟಿನ್ಯೂಸ್ ನಡೀತಾ ಇರುತ್ತೆ. ಎಲ್ಲ ಮನೆಯಲ್ಲೂ ನಡೀತಾ ಇರುತ್ತೆ. ಒಂದು 25 ಕಡೆ ನಡೀತಾ ಇರುತ್ತೆ. ಅದಕ್ಕೆ ಅಂತ ಒಂದು ಅಧ್ಯಕ್ಷತೆ ಇರುತ್ತೆ. ಅದಕ್ಕೆ ಅಂತ ಗವರ್ಮೆಂಟಿಂದ ಕೂಡ ಪ್ರತಿ ಕಂಬಳಕ್ಕೆ 5 ಲಕ್ಷ ಅಂತ ಒಂದು ಬರುತ್ತೆ. ಅದು ತುಂಬ ವಿಭಿನ್ನ ರೀತಿಯಲ್ಲಿ ನಡೀತಾ ಇದ್ದಾರೆ. ಕಿಕ್ಕಿರಿದ ಜನಸಾಗರ. ಕಂಬಳ ಒಂದಿನದಲ್ಲಿ ನಡೆಯುವಂಥದ್ದಲ್ಲ, 2 ದಿನ ಡೇ ಆ್ಯಂಡ್ ನೈಟ್ ನಡೆಯುವಂತಹ ಕಂಬಳ. ಅದಕ್ಕೆ ತೀರ್ಪುಗಾರರಿದ್ದಾರೆ, ಅದಕ್ಕೆ ಅಂತ ಓಟಗಾರರಿರ್ತಾರೆ, ಅದಕ್ಕೆ ಅಂತ ಕೋಣಗಳಿಗೆ ಏನೋ ಪವನ್ ಉಡುಗೊರೆ, ಈ ಚಿನ್ನದ ಪದಕವನ್ನು ಉಡುಗೊರೆ ಮಾಡೋದು ತುಂಬ ವಿಶೇಷತೆ ಇದೆ. ಕಂಬಳ ಅಂದರೆ ಆ ಕಂಬಳದ ಗದ್ದೆಗೆ ಹೆಣ್ಮಕ್ಕಳು ಸೂತಕದವರು ಇಳಿಯುವಂಗಿಲ್ಲ, ಅಂತಹ ಪವಿತ್ರವಾದ ಕಂಬಳ. ಅದೇ ಕಂಬಳದಲ್ಲಿ ಆಮೇಲೆ ಯಾವ ಥರ ನಾವು ಎಷ್ಟು ಒಂದು ಪರಂಪರೆಯಿಂದ ಎಷ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಕಂಬಳಕ್ಕೆ ಕೋಣೆಗಳನ್ನು ಇಳಿಸ್ತಾರಂದರೆ ಅಲ್ಲಿ ಅವರಿಗೆ ಮಾತ್ರ ಗೊತ್ತಿದೆ. ಅದನ್ನು ಎಕ್ಸ್ಕ್ಲೂಸಿವ್ ಮಾಡೋಣ, ಅದನ್ನು ಅದರದ್ದೇ ಪರಂಪರೆ ಅಂತ ಶಾಸ್ತ್ರೋಕ್ತವಾಗಿ ಮಾಡೋಣ. ಅದಕ್ಕೆ ಅದರದ್ದೇ ಆದ ಕಂಬಳ ನೋಡೋಕ್ಕೆ ಬರುವವರಿದ್ದಾರೆ. ಆ ಜನ ಬರ್ತಾರೆ, ಜನಜನಲಿ ಕಂಬಳಕ್ಕೆ ಈ ಜನ ಬರೋದೇ ಬರಲಿ ಅಂತ ಬೇಡ, ಅದಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಜನ ಬರಲಿ, ದಸರಾದೊಂದಿಗೆ ಬೇಡ. ಅಶೋಕರಿ ಅವರಿಗೆ ನಂಬಿಕೆ, ನಮಗೂ ಅವರ ಮೇಲೆ ನಂಬಿಕೆ ಇದೆ. ಅದರ ಜೊತೆ
ಅಲ್ಲಿ 30 ಎಕರೆ ಜಾಗದಲ್ಲಿ ಅನೇಕ ಮರಗಳಿದೆ. ಆ ಮರಗಳನ್ನು ಕಡಿಯೋದು ಡಿಬೇಟ್ ಇಲ್ಲ, ಪ್ರೆಸ್ ಮೀಟ್ ಸರಿನಾ? ಸರಿನಾ? ಅದು ಮರಗಳನ್ನು ಕಡಿಯೋದು ಸರಿನಾ? ನೋಡಿ ನಾವು ಯಾವಾಗ್ಲೂ ನಾವು ಪ್ರತಿಯೊಬ್ಬರನ್ನು ಜೊತೆ ಸೇರಿಸ್ಕೊಂಡು ಹೋಗ್ತಕ್ಕಂಥವ್ರು ನಮ್ಮ ಕನ್ನಡಿಗರ ಸಂಸ್ಕೃತಿ. ನಾವು ಈ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇಡೀ ದೇಶಾದ್ಯಂತ ಮತ್ತೆ ಪ್ರಪಂಚದಾದ್ಯಂತ ಇವತ್ತೊಂದು ಆರ್ಟಿಕಲ್ ಬಂದಿದೆ, ಹೈಯೆಸ್ಟ್ ಸ್ಟೂಡೆಂಟ್ಸ್ ಬರ್ತಾ ಇರ್ತಕ್ಕಂಥ ಬೇರೆ ಬೇರೆ ದೇಶದ ಬೆಂಗಳೂರಿಗೆ ಅಂತ ಹೇಳಿ. ಅಂದ್ರೆ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತ ನಗರ ಆಗಿದೆ. ಅದೇ ರೀತಿ ನಮ್ಮ ದಸರಾ ಮುಚ್ಚಿಬಿಡಿ ಫಸ್ಟ್. ಅದು ಬೇರೆ ಮಾಡೋಣ, ಇನ್ನೊಂದು ಡಿಬೇಟ್. ನಾಡ ಹಬ್ಬ ದಸರಾ ಏನಿದೆ, ಪ್ರತಿಯೊಬ್ಬರ ಸಂಸ್ಕೃತಿ, 7 ಕೋಟಿ ಕನ್ನಡಿಗರ ಅಸ್ಮಿತೆ. ಆ ಅಸ್ಮಿತೆಯಲ್ಲಿ ಇವತ್ತೇನು ನಮ್ಮ ಶೆಟ್ಟಿ ಹೇಳೋದು 15 ಲಕ್ಷ ಬಂದಿರುತ್ತ, ಮೋರ್ ದನ್ 1 ಕೋಟಿ ಬರ್ತಾರೆ ಈಗ ಕಂಬಳವನ್ನು ನೋಡೋದಿಕ್ಕೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು, ಮಂಗಳೂರು, ಮೈಸೂರು, ಇಡೀ ಕರ್ನಾಟಕ ಜನತೆ, ಇಡೀ ದೇಶದ ಜನತೆ ಬಂದು 1 ಕೋಟಿ ಜನ ನೋಡುವಂತ ಕೆಲಸ ಆಗ್ತದೆ ನಮ್ಮ ಕರ್ನಾಟಕದ. ಪ್ಲೀಸ್ ವೇಟ್, ಯಾಕೆ ನೀವ್ ಯಾಕೆ ಹಿಂಗೆ ಮಾತಾಡ್ತೀರಾ ನೀವು? ಸ್ವಲ್ಪ ಸರಿನಾ? ಸೊ ಅಂದ್ರೆ ಅಂತ ಅರ್ಥ, ಸೊ ಪ್ರತಿಯೊಬ್ಬರೂ ಬಂದು ಅದನ್ನ ಒಂದು ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಹೆಮ್ಮೆಯಿಂದ ನೋಡುವಂತ ಕಾರ್ಯಕ್ರಮ ಆಗ್ತದೆ. ಹಾಗಾಗಿ ನಾಡ ಹಬ್ಬ, ಮೈಸೂರಿನ ದಸರಾ ಹಬ್ಬಕ್ಕೆ ಒಂದು ಮೆರುಗು ತರುವಂತ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಶುಭಾಶಯಗಳನ್ನ ಹೇಳ್ತೇನೆ ಅವರು ಈ ನಿರ್ಧಾರಕ್ಕೆ, ಮತ್ತೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಸಹಕರಿಸೋಣ. ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಸುಲಭ ಅಲ್ಲ, ಅದರಲ್ಲಿರ್ತಕ್ಕಂಥ ಸರಿ ತಪ್ಪುಗಳನ್ನ ಮಾಡೋದಕ್ಕೆ 3 ತಿಂಗಳ ಹಿಂದೆನೆ ನಾವು ಇದು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಏನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಚರ್ಚೆ ಮಾಡಿ ಇದರಲ್ಲಿ ಯಾರು ಯಾವುದೇ ಪಕ್ಷದ ಬೆನ್ನನ್ನು ತಾವೇ ಬೆನ್ನು ತಟ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ಇದರಲ್ಲಿ ರಾಜಕೀಯ ಬೇಡ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಚೂರು ಕೂಡ ನಮ್ಮ ಇದಕ್ಕೆ ಸಂಸ್ಕೃತಿಗೆ ಧಕ್ಕೆ ಬರದ ರೀತಿಯಲ್ಲಿ, ಪರಿಸರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಮಾಡಬಹುದು. ಥ್ಯಾಂಕ್ ಯು 3 ಜನಕ್ಕೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ. ದಸರಾದಲ್ಲೇ ಕಂಬಳ ಕ್ರೀಡೆಯನ್ನ ತರಬೇಕು ಅನ್ನೋದು ಸರ್ಕಾರ, ಪ್ರಮುಖವಾಗಿ ಮಂಗಳೂರು ಭಾಗದ ಶಾಸಕರ ನಡೆಯಾಗಿದೆ. ಆಲ್ರೆಡಿ ಜಾಗ ಗುರುತಾಗಿದೆ, ತಯಾರಿಗಳಾಗ್ತಾ ಇದೆ. ಚಿನ್ನದ ಉಡುಗೊರೆಯನ್ನ ಕೊಟ್ಬಿಡ್ತೀವಿ ಕಂಬಳ ಕ್ರೀಡೆಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಅಂತ ಅನೌನ್ಸ್ ಬೇರೆ ಮಾಡಿಬಿಟ್ಟಿದ್ದಾರೆ. ಬಟ್ ಇದರ ಮಧ್ಯದಲ್ಲಿ ವಿರೋಧ ಪ್ರಾರಂಭ ಆಗಿದೆ. ಲಾಸ್ಟ್ ಟೈಮ್ ದಸರಾ ಹಬ್ಬದಲ್ಲಿ ನಿಮಗೆಲ್ಲ ನೆನಪಿರ್ಬೋದು, ಬಾನು ಮುಸ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸ್ತೀವಿ ಅಂತ ಸರ್ಕಾರ ಹೋದಾಗ ಕೋರ್ಟ್ ಕಟಕಟೆ ಹತ್ತಿ ಬಂದಿದೆ ದಸರಾ ಉದ್ಘಾಟನೆಯ ವಿಚಾರ. ಈ ಬಾರಿ ಕೂಡ ದಸರಾ ವಿಚಾರ ಇದೆಯಲ್ಲ, ಕೋರ್ಟ್ ಕಟಕಟೆಗೆ ಹೋಗೋದು ಬೇಡ ಅಂತ. ಯಾಕಂದ್ರೆ ಪ್ರಾಣಿ ದಯಾ ಸಂಘದವರು ಸೈಲೆಂಟ್ ಆಗಿರ್ತಾರ, ಪರಿಸರ ತಜ್ಞರು ಸುಮ್ಮನೆ ಇರ್ತಾರ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಕಾರಣ ನೀರಿನ ಅಭಾವ ಇದೆ, ಜಾಗಗಳ ಗುರುತು ಮಾಡುವಾಗ ಮರಗಳನ್ನ ಕಡಿತೀವಿ ಅಂತ ಹೊರಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಸರ್ಕಾರ ಫೇಸ್ ಮಾಡೋದಕ್ಕೆ ಸಿದ್ಧವಾಗಿದೆಯಾ ಅನ್ನೋದು ಪ್ರಶ್ನೆ. ಪರ ವಿರೋಧದ ಚರ್ಚೆಯಲ್ಲಿ ಅಲ್ಟಿಮೇಟ್ ಆಗಿ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ, ಎಲ್ಲರ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಅವರ ನಡೆ ಇರಬೇಕಾಗುತ್ತೆ. ಸೊ ಕಾದ್ ನೋಡ್ಬೇಕು ಸರ್ಕಾರದ ನಡೆ ಹೆಂಗಿರುತ್ತೆ ಅಂತ.